ತಲೆದಿಂಬು ಕೂಡ ಉಂಟು, ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿಕ್ಕೆ. ನಾವಿಲ್ಲಿ ಡ್ಯಾಶ್ ಕ್ಯಾಮ್ ಹಾಕಿದ್ದೇವೆ, ಇದಕ್ಕೆ ಚಳಿ ಇದೆ, ಗಾಳಿ ಸಹ ಫುಲ್ಲು ಚಳಿ ಗಾಳಿ ನಮಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ದು ಇವತ್ತೊಂದು ಪ್ಲಾನ್ ಆಯಿತು. ನಮ್ದೆಲ್ಲ ಫ್ರೆಂಡ್ಸ್ ಇದ್ದು, ಏನೊಬ್ಬ ನಮ್ಮ ಫ್ರೆಂಡ್ ಒಬ್ಬ ಕಾರ್ ತೆಗೆಯುವನು. ಸೊ ಹಾಗೆ ನಾವು ಸಕಲೇಶ್ಪುರ ಹೋಗ್ತಿದ್ದೇವೆ, ಇಲ್ಲಿ ಉಜಿರೆಯಿಂದ 4 ಜನ ಕಾರಲ್ಲಿ. ಅದು ಡೀಲ್ ಆಗ್ತದ ಇಲ್ವಾ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡ್ಬೇಕಷ್ಟೇ. ಯಾಕಂದ್ರೆ ಕಾರು ಫೋಟೋದಲ್ಲಿ ನೋಡಿದಷ್ಟೇ, ಫೋಟೋ ಮತ್ತು ವಿಡಿಯೋ. ಇನ್ನೀಗ ಡೈರೆಕ್ಟ್ ಹೋಗಿ ಡೀಲ್ ಆದ್ರೆ ಸೀದಾ ತಗೊಂಡು ಬರೋದೇ ಕಾರು. ಸೊ ಎಲ್ಲ ಹೋಗ್ತಿದ್ದೇವೆ. ಇಲ್ಲೊಬ್ಬ ಇದ್ದಾನೆ ಜಿಲ್ಸನ್ ಅಂತ, ಇವನಿಗೆ ಕಾರ್ ನೋಡ್ಲಿಕ್ಕೆ ಹೋಗುದು. ಮತ್ತೆ ಇದು ನಮ್ದು ಡ್ರೈವರ್ ಸಾರಥಿ, ಹೊಸ ಸಾರಥಿ. ಸೊ ಈಗ ಹೋಗ್ತಾ ಇದ್ದೇವೆ, ಮಳೆ ಬರ್ತುಂಟು ಜೋರಾಗಿ. ನೋಡುವ ನಮ್ಗೆ ಅಲ್ಲಿ ಕಾರ್ ಡೀಲ್ ಆಗ್ತದಾ ಇಲ್ವಾ, ಡೀಲ್ ಆರ್ ನೋ ಡೀಲ್, ಎರಡರಲ್ಲೊಂದು ಡಿಸೈಡ್ ಮಾಡುವ. ಅಲ್ಲಿ ಹೋದ ಮೇಲೆ ಕ್ಯಾಶ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ಇಲ್ಲಿ ನಮ್ಮ ಹತ್ರ. ಡೀಲ್ ಆದ್ರೆ ಪಾಸ್, ಇಲ್ಲದ್ರೆ ಇದಿಲ್ಲೇ ಇರ್ತದೆ. ಎಸ್, ನಾನಿಂಗೇನು ಘಾಟಿಯಾಗಿ ನಾವು ಚಾರ್ಮಾಡಿ ಘಾಟಿಯಾಗಿ, ಈಗ ಮಳೆ ಸಹ ಬರ್ತುಂಟು, ಒಳ್ಳೆ ವೆದರ್ಸ್ ಉಂಟು. ಚಾರ್ಮಾಡಿ ಎಲ್ಲ ಘಾಟಿಯಲ್ಲಿ ಒಂದು ಟೀ ಕುಡಿದು ಮತ್ತೆ ವಾಪಸ್ ಸ್ಟ್ರೈಟ್ ಹೋಗುದು ಅಂತ. ಒಂದು 8 ಗಂಟೆಗೆ ಅಲ್ಲಿ ರೀಚ್ ಆಗೋ ಪ್ಲಾನ್. 7:30, 2 hours 2.5 hours ಬೇಕಾಗ್ತದೆ. ನೋಡೋ ಏನಾಗ್ತದೆ ಅಂತ. ಈಗ ನಾವೆಲ್ಲಿ ಬಂದಿದ್ದು, ತೋಟದಾಡಿಂದ ಒಂದು ಏರಿಯಾ. ಸೊ ಇಲ್ಲಿ ಯಾಕೆ ಬಂದದ್ದು ಅಂತ ಹೇಳಿದ್ರೆ, ಇನ್ನೊಬ್ಬ ಇದ್ದವ ನಾನು ಪಿಕಪ್ ಮಾಡಲಿಕ್ಕೆ. ಅವ್ನು ಪಿಕಪ್ ಮಾಡಿ ಈಗ ರಿಟರ್ನ್ ಹೋಗ್ತಿದ್ದೇವೆ. ನೋಡಿ, ಇವನು ನನ್ನ ಪಿಕಪ್ ಮಾಡಿದ್ದು, ಇವನು ಬಿಯೋಕ್ ಮಾಡ್ತಿದ್ದಾನೆ. ಈಗ ಕಾರ್ ಇವನಿಗೆ. ಜಿಲ್ಸನ್, ಯಾವ್ದು ಕಾರ್ ನೀವು ನೋಡ್ತಿರೋದು? ಹೋಂಡಾ ಸಿಟಿ. ಅದೇನು ಹೋಂಡಾ ಸಿಟಿ ಆಗಬೇಕು, ಕಂಫರ್ಟ್ ಜಾಸ್ತಿ. ಸೊ ಹಾಗೆ ಅದೊಂದು ಪಾಯಿಂಟ್, ಫ್ಯಾಮಿಲಿ ಯೂಸ್ಗೆ ಬೆಟರ್ ಅದು. ಯಾಕಂತ ಹೇಳಿದ್ರೆ ಈ ತಾರ್ ಅಂತೂ ಫ್ಯಾಮಿಲಿ ಯೂಸ್ಗೆ ಆಗುದೇ ಇಲ್ಲ ನಮಗೆ. ಹಿಂದ್ಗಡೆ ಕೂರ್ಲಿಕ್ಕೆ ಎಲ್ಲರೂ ಟೆನ್ಷನ್ ಮಾಡ್ಕೊಳ್ತಾರೆ. ಟೆನ್ಷನ್ ಮಾಡ್ಕೊಳ್ಳೋದಲ್ಲ, ಗಲಾಟೆ ಆಗುತ್ತೆ. ಹೌದು, ಫ್ರಂಟ್ ಸೀಟಿಗೆ. ನೆಕ್ಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಇವನು ಒಟ್ಟಿಗೆ ಫ್ರಂಟ್ ಸೀಟಲ್ಲಿ ಕೂರುದು, ಘಾಟಿ ಬಂದ ತಕ್ಷಣ. ಹಿಂದ್ಗಡೆ ನಂಗೆ ಆಗಲ್ಲ, ಹೆಂಗ ಆಗ್ತದೆ. ನಾನು ನಿಮ್ಗೆ ಇಬ್ರು ಕೂತು ವಿಡಿಯೋ ಮತ್ತೆ ವ್ಲಾಗ್ ಅಲ್ಲಿ ಹಾಕ್ತೇನೆ. ಇಬ್ರು ಒಟ್ಟಿಗೆ ಕೂತಾದ್ರೂ ಪರವಾಗಿಲ್ಲ, ಘಾಟಿಯಲ್ಲಿ ಮುಂದೆ ಕೂತು ಹೋಗುದು. ಮಲಗ್ಲಿಕ್ಕೆಲ್ಲ ಕಂಫರ್ಟ್ ಹಿಂದ್ಗಡೆ. ಆದ್ರೆ ನೋಡಿ, ಈ ತರ ಎಲ್ಲ ಚಂದ ಮಲಗ್ಬೋದು, ಸ್ಪೇಸ್ ಉಂಟು ನಮ್ಗೆ. ನಾನು ಒಂದು ಟೈಮಲ್ಲಿ ಮಂಗಳೂರಿಂದ ನೈಟ್ ಬರ್ಬೇಕಾದ್ರೆ ಈ ತರ ಮಲಗ್ಕೊಂಡೇ ಬಂದಿದ್ದೇವೆ. ತಲೆದಿಂಬು ಕೂಡ ಉಂಟು, ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿಕ್ಕೆ. ಸೊ ಫುಲ್ ಕಂಫರ್ಟ್ ಗಾಡಿ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಹಿಂದ್ಗಡೆ ಫುಲ್ಲು ಆ ಕಡೆ ಈ ಕಡೆ ಮೂವ್ ಆಗುದು ಗಾಡಿ. ತಲೆನೋವು ಆಗ್ತದೆ ನಿಮ್ಗೆ ಘಾಟಿ ಎಲ್ಲ ಹೋದ್ರೆ ಹಿಂದ್ಗಡೆ ಕೂತ್ಕೊಂಡು. ಫ್ರಂಟ್ ಅಲ್ಲಿ ಗೊತ್ತೇ ಆಗಲ್ಲ, ಆರಾಮ ಫ್ರಂಟ್. ಸೊ ನೋಡಿ, ಸ್ಪೇಸ್ ಒಳ್ಳೆ ಇದೆ ನಮಗೆ ಮಲಗ್ಲಿಕ್ಕೆ ಸಹ. ನೋಡ, ಮತ್ತೆ ಘಾಟಿ ಸೆಕ್ಷನ್ ಬರ್ಬೇಕಾದ್ರೆ ವಾಪಸ್ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೇನೆ. ನಾವಿಲ್ಲಿ ಡ್ಯಾಶ್ ಕ್ಯಾಮ್ ಹಾಕಿದ್ದೇವೆ, ಇದಕ್ಕೆ. ಇದರಲ್ಲಿ GPS ಬೇರೆ ಇದೆ, ಫ್ರಂಟ್, ಬ್ಯಾಕ್, ಇನ್ಸೈಡ್ 3 ಕಡೆದು ರೆಕಾರ್ಡ್ ಆಗ್ತದೆ ಇದರಲ್ಲಿ. ಈಗ ಎಲ್ಲ ಕಡೆ ಡ್ಯಾಶ್ ಕ್ಯಾಮ್ ಒಂದು ಬೇಕೇ, ವೆರಿ ವೆರಿ ಇಂಪಾರ್ಟೆಂಟ್. ಎಂತ ಆಕ್ಸಿಡೆಂಟ್ ಆಗಲಿ, ಏನೇ ಆಗಲಿ, ಯಾರಾದ್ರೂ ಗಾಡಿ ಹಿಡ್ಕೊಂಡು ಹೋದ್ರೆ ಎಲ್ಲ ಗೊತ್ತಾಗ್ತದೆ. ಇದು GPS ಬೇರೆ ಕನೆಕ್ಟ್ ಆಗಿದೆ, ಒಳ್ಳೆ ವಿಷಯ ಇದೊಂದು. ಅವೆಲ್ಲ ಹಲೋ, ವೆಲ್ಕಮ್ ಬ್ಯಾಕ್. ನಾವೀಗ ನೋಡಿದೆ, ನಾನೀಗ ಮುಂದೆ ಕೂತಿದ್ದೇನೆ, ಯಾಕಂದ್ರೆ ಘಾಟ್ ಸೆಕ್ಷನ್ ಶುರುವಾಗಿದೆ. ಸೊ ಇವನು ಹೇಳಿದ ಆಗ ಆಗಲ್ಲ, ಅದಕ್ಕೆ ನಾನು ಮುಂದೆ ಬಂದು ಕೂತೆ. ಡ್ರೈವರ್ ಇದು ಹಳೆ ಜೀಪ್ ಇತ್ತಲ್ಲ, ಈ ನಾವೆಲ್ಲ ಚಿಕ್ಕ ಇರ್ಬೇಕಾದ್ರೆ ಹೋಗ್ತಿದ್ವಲ್ಲ. ನೋಡಿ, ಈಗ ನನ್ನ ಕೈಲಿ ಇತ್ತಲ್ಲ ಜೀಪ್, ಆಗ ಹೋಗ್ತಿರ್ಲಿಲ್ಲ. ಇವರ ಹತ್ರ ಒಂದು ಅದೇ ಹಳೆ ಜೀಪ್ ಇತ್ತು, ಅದ್ರಲ್ಲಿ 3 ಜನ ಮುಂದೆ ಕೂತು ಹೋಗ್ತಿದ್ವಿ. ಅದ್ರ ವಿಡಿಯೋ ಮಾಡಿದ್ವಿ, ಸೇಮ್ ತಾರಲ್ಲಿ ಹೋಗ್ತಿದ್ದೇವೆ ನಾವು ಈಗ. ಅದು ವಿಡಿಯೋ ಮಾಡಿದ್ದೇನೆ, ಅದಕ್ಕೆ 5K ವ್ಯೂಸ್ ಬಂದದ್ದು. ಬಂದಿತ್ತಾ? ಇವನೆಂತ ಭಾರಿ ದೊಡ್ಡ ಸೀರಿಯಸ್ ಆಗಿ ಕೂತಿದ್ದಾನೆ, ನಗಾಡುದಿಲ್ಲ, ದೊಡ್ಡ ಮನುಷ್ಯ. ಸೊ ಘಾಟಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ನಮ್ದು. ಒಂದು ಪಿನ್ ಟರ್ನ್ ಬಂತದೆಂತ, ಹೇರ್ ಪಿನ್ ಟರ್ನ್. ಘಾಟಿಯಲ್ಲಿ ಎಷ್ಟು 11 ಹೇರ್ ಪಿನ್ ಟರ್ನ್ಸ್ ಇದೆ, ಗೊತ್ತಾಯ್ತು? ಹೇರ್ ಪಿನ್ ಟರ್ನ್ ಅಂದ್ರೆ ಈ ತರ ಹೋಗಿ ಈ ತರ, ಈಗ ಫಸ್ಟ್ ಹೇರ್ ಪಿನ್ ಈ ತರ ಹೋಗಿ ಈ ತರನೂ ಇದೆ. ಫಸ್ಟ್ ಈ ತರ. ಅವನೊಬ್ಬ ಪಾಪ ಒಬ್ಬನೇ ಹಿಂದೆ ಕೂತಿದ್ದಾನೆ, ಅವನಿಗೆ ಸೀಟ್ ಬೆಲ್ಟ್ ಹಾಕಿದ್ದಾನೆ. ನೋಡಿ, ಸೀಟ್ ಬೆಲ್ಟ್ ಹಾಕಿದ್ರೆ ಅಲ್ಲಿ ಶೇಕ್ ಆಗಲ್ಲ.
ಆಗುದಿಲ್ಲ. ಇದು ಫಸ್ಟ್ ಹೇರ್ ಪಿನ್ ಟರ್ಮ್ ನೋಡಿ, ಇಲ್ಲಿ ಬೋರ್ಡ್ ಸಾಕಿದಾರೆ ನೋಡಿ, ಸ್ಟಾರ್ಟಿಂಗ್ ಬೋರ್ಡ್ ಕರೆಕ್ಟ್ ಆಗಿ ತೋರಿಸ್ತೇನೆ ನೋಡೋಣ. ಅದು ಆಯ್ತು, ನೆಕ್ಸ್ಟ್ ಹೇರ್ ಪಿನ್ ಟರ್ನ್ ತೋರಿಸ್ತೇನೆ. ಯು ಟರ್ನ್ ತರ ಇರ್ತದೆ ಅದು, ಇದೆಲ್ಲ ನಾರ್ಮಲ್ ಟರ್ನ್. ಈಗ ಸ್ವಲ್ಪ ಮಳೆ ಸಹ ಕಡಿಮೆ ಆಯ್ತು. ಫಸ್ಟ್ ಕೊಟ್ಟಿಗೆರೆ ಹೋಗಿ ಒಂದು ಟೀ ಕುಡಿಯುವ, ಇಲ್ಲದ್ರೆ ಸಮೋಸ ಬನ್ಸ್ ಏನಾದ್ರು ಇರ್ತದೆ, ಅದಿರಲ್ಲ ಅಲ್ಲಿ, ನೀರು ದೋಸೆ ಇರ್ತದೆ. ಇದು ನೋಡಿ ಎಷ್ಟು ಚಂದ ಬರ್ತುಂಟ. ವಿಷ್ಣು ಅವ್ರು ಚೆನ್ನಾಗಿ ಕಾಣಿಸ ಶುರುವಾಗಿದೆ. ಬೈಕ್ ರೈಡರ್ಸ್ ಎಲ್ಲ ಮಳೆ ಶುರುವಾಯ್ತು, ಇನ್ನೆಲ್ಲ ಹೋಗುದು ಎಲ್ರು. ಮಳೆ ಶುರುವಾಯ್ತು, ಪಯಣ ಶುರುವಾಗ್ಲಿ. ನಮ್ದು ಯಾವತ್ತು ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ. ನೋಡಿ ಇಲ್ಲೊಂದು ಹೇರ್ ಪಿನ್ ನಂಬರ್ 2 ಹಾಕಿದ್ದಾರೆ ಬೋರ್ಡು ನೋಡಿ, ಅಲ್ಲಿ ಬೋರ್ಡ್ ಕಾಣ್ತಾ ಉಂಟಲ್ಲ ನಿಮಗೆ, ನೋಡಿದೆ ಫುಲ್ ಟರ್ನ್ ಅಂದ್ರೆ ಟರ್ನ್. ಅವನಿಲ್ಲ ವಿಷ್ಣು ಫೋನ ಹೊರಗೊಟ್ಟೆ, ಬೇಡ ಇದೆಲ್ಲ ಒಂದೊಂದು. ಸ್ವಲ್ಪ ಗೇರ್ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಇಲ್ಲ ಸ್ವಲ್ಪ ಸೈಡ್ ಕುಂಡದಾಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಇನ್ನೊಂದು 8 ಪಿನ್ ಟರ್ನ್ ಅಲ್ವಾ ಈಗ ಸರಿ ಕೂರು, ಅವನಿಗೆ ಗೇರ್ ಆಗ್ಲಿಕ್ಕೆ ಕಷ್ಟ ಆಗ್ಬೇಡ. ಘಾಟಿ ವೆದರ್ ನೋಡ್ಕೊಳ್ಳಿ ಒಮ್ಮೆ. ಗಿಲ್ಸ ಒಳ್ಳೆ ಬರ್ತಿದ್ದಾನೆ, ಒಳ್ಳೆ ಶಾರ್ಟ್. ಇದಕ್ಕೊಂದು ಚಂದ ಸ್ಲೋ ಸಾಂಗ್ ಹಾಕಿದ್ರೆ ನಾವು ಯಾವತ್ತೂ ಚೆನ್ನಾಗಿರ್ತೀವಿ. ಹಿಂಗ್ ಬಿಡೋ ಹ್ಯಾಂಡ್ಸಮ್ ಅಂಕಲ್ ಮಾರೆ. ಐ ಆಮ್ ಜಸ್ಟ್ 18. ಅದೌದು, ಎಷ್ಟು 7 ವರ್ಷದ ಹಿಂದೆ ಅಲ್ಲ, 6 ವರ್ಷದ ಹಿಂದೆ ಅಲ್ಲ 7 ವರ್ಷದ ಹಿಂದೆ. ಅದೇ ಗೈಸ್, ನನ್ನ ಬರ್ತ್ಡೇ ಇತ್ತು. ಈ ಬೋಳಿ ಮಗ ಯಾವನು ಬರ್ಲಿಲ್ಲ ನನ್ನ ಬರ್ತ್ಡೇಗೆ. ಎಂತ ಮಾಡೋದು, ಎಲ್ಲ ಬ್ಯುಸಿ ಇದ್ರು. ವಿಷ್ಣು ಹೋಗಿದ್ದ, ಅರೆ ಮನೆಗೆ ಡೋರ್ ಹಾಕಿತ್ತ ಅಂತ. ಎಲ್ಲಿ ಬರುವಾಗ ಡೋರ್ ಓಪನ್ ಇತ್ತು. ಹೌದಾ? ಅವನೇ ಕೇಕ್ ಇಟ್ಕೊಂಡು ಬಂದಿದ್ದು. With the ocean as my guide, top down riding, let the west coast vibes collide. Corner store stops, grab a drink, it's all good. Cruising through the streets of my neighborhood. Hey yo, west coast weather, the sun sets slow. Chilling with the homies, let that talk. ಒಳ್ಳೆ ತಾರು, ಒಳ್ಳೆ ಜರ್ನಿ ಮಾಡ್ಕೊಂಡು ಬಂದ್ವಿ. ನಮ್ದು ಇದು ಬಂತು, ಈ ಮಳೆಗೆ ಬಿಸಿದು ಬೆಸ್ಟ್ ಕಾಂಬಿನೇಷನ್. അത് നാളെ അവർക്ക് പണിയാണ്, അത് കൺഫേം ഇല്ല. പക്ഷെ പണി അവിടെ ഇല്ലെന്നുണ്ടെങ്കിൽ അങ്ങോട്ടേക്ക് വിട്ടില്ല, ഇല്ലെന്നുണ്ടെങ്കിൽ മറ്റന്നാളേക്ക് ಹೇಗುಂಟು ಡೇಟ್? ಸಿಚುವೇಶನ್ ಉಂಟಲ್ಲ, ಒಳ್ಳೆಯದ. ಹೀರೆಕಾಯಿ, ಬಾಳೆಕಾಯಿ ಮತ್ತು ಮೆಣಸಿನಕಾಯಿ ಒಳ್ಳೆ ಮಿಕ್ಸ್ ಒಟ್ಟಿಗೆ. ಚಳಿ ಅಂತೂ ಹೆವಿ ಚಳಿ ಇದೆ, ಗಾಳಿ ಸಹ ಫುಲ್ಲು ಚಳಿ ನಮ್ಮ ನಿಂತಲ್ಲೇ ಫುಲ್ಲು ಚಳಿ ಆಗ್ತುಂಟು, ಆ ಥರ ಚಳಿ ಇದೆ. ಒಳ್ಳೆ ಇದ್ದಾರೆ ಮಾತ್ರ, ಪರ್ಫೆಕ್ಟ್ ಇವತ್ತು ಮಾತ್ರ ಬಂದದ್ದು, ಕ್ಲೀನಾಗಿದೆ, ಫುಲ್ಲು ಪಾವು ಸಹ. ಸೊ ನೋಡುವ ನೆಕ್ಸ್ಟ್ ಜರ್ನಿ ಹಣ್ಬಾಲ್. ಕಾರ್ ನೋಡಿದ ತಕ್ಷಣ ಅಲ್ಲಿ ಒಂದು ಭಾವ ಎಲ್ಲ ಇದ್ದಾರೆ, ನಮ್ಮದು ಫ್ರೆಂಡ್ ಜಿಲ್ಸನಿದ್ದು. ಸೊ ಅಲ್ಲಿ ಹೋಗಿ ಇವತ್ತಿನ ರಿಟರ್ನ್ ಬಡೋದು, ಇನ್ನೊಂದು ದಿನ ಸ್ಟೇ ಆಗ್ಲಿಕ್ಕೆ ಒಮ್ಮೆ ಹೋಗ್ಬೇಕು ಅಲ್ಲಿ. ಹೊಡೆದೆಲ್ಲ ಅಲ್ಲಿ ಹೋಮ್ ಸ್ಟೇ ಎಲ್ಲ ಇದೆ. ಸೊ ನೋಡುವ ನೆಕ್ಸ್ಟ್. ಈಗ ನಾವು ಹೊರಡ್ತೇವೆ, ಇನ್ನು ಇಲ್ಲಿ ತಿಂದಾಯಿತು, ಬಿಲ್ ಪೇ ಮಾಡ್ತಿದ್ದೇವೆ, ನೆಕ್ಸ್ಟ್ ಹೋಗೋದು. ಯೂಟ್ಯೂಬ್ ಅಲ್ಲಿ ಹೈಡ್ ಆಗ್ತದೆ ಮಾತ್ರ. ಬಂದು ಇನ್ನೊಂದು ಸುಲ್ತಾನ ಸುಲ್ತಾನಿ
ಚಳಿಯ ಕ್ಲೋಸ್ ಕಾಲಲ್ಲೆಲ್ಲ ಹೋಗ್ಬಿಡ್ತಿದೆ ಮತ್ತ ಎಸ್ ಲೊಕೇಶನ್ ಬಂತು. ಈಗ ಇವನ ಭಾವನ ಮನೆಗೆ ಹೋಗುದು ಫಸ್ಟ್, ಅಲ್ಲಿಂದ ಸೀದಾ ಕಾರ್ ಡೀಲ್ ಆರ್ ನೋ ಡೀಲ್. ಫಸ್ಟ್ ಅದು ನೋಡುವ, ಡೀಲ್ ಆದ್ರೆ ಚಾನ್ಸ್, ನೋ ಡೀಲ್ ಆದ್ರೆ ವಾಪಸ್ ಒಂದು ಬಿರಿಯಾನಿಯಾ ತಿನ್ಕೊಂಡ, ಒಂದು ಜ್ಯೂಸ್ ಕುಡ್ಕೊಂಡ ವಾಪಸ್ ಮನೆಗೆ. ಅದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿಯಾ ಅಕ್ಕನ ಹತ್ರ ಕೇಳೋ ಈಗ ಹೋಗುವಾಗಲೇ ಡೈರೆಕ್ಟ್. ಟೊಮೆಟೊ ಸಾರು ಇರ್ಲಿಕ್ಕಿಲ್ಲಲ್ಲ. ರೆಸಾರ್ಟ್ ಇದೆ ಭಾವನಿಗೆ, ಸೊ ನಾವು ರೆಸಾರ್ಟಿಗೆ ಹೋಗ್ತಿರೋ. ಭಾವನೆ ಒಂದು ರೆಸಾರ್ಟ್ ಉಂಟು, ಎಂತ ಇಲ್ಲದ ಅಲ್ಲೇ ಎಲ್ಲ ಕುಕ್ಕು ನಿಮಗೆಲ್ಲ ವಿಸಿಟ್ ಮಾಡಬಹುದು. ಕಾಫಿ ಇನ್ ರೆಸಾರ್ಟ್, ಸಕಲೇಶ್ವರ, ಹಾನ್ಬಾಲ್. ನಿಮ್ದು ಕಾರ್ಪೊರೇಟ್ ಬುಕ್ಕಿಂಗ್ಸ್ ಇರ್ಲಿ, ನಿಮ್ದು ಫ್ಯಾಮಿಲಿ ಬುಕ್ಕಿಂಗ್ಸ್ ಇರ್ಲಿ, ಎಲ್ಲ ನಿಮಗೆ ಡಿಸ್ಕೌಂಟ್. ನನ್ನ ಯೂಟ್ಯೂಬ್ ಮುಖಾಂತರ ಆರ್ಡರ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್. ಎಸ್. ಹೆಲೋ ಗೈಸ್, ಸೊ ಐ ಆಮ್ ಹಿಯರ್ ಬ್ಯಾಕ್ ಎಟ್ ಮೈ ಹೋಮ್. ನನಗೆ ವಾಪಸ್ ನಾವೆಲ್ಲ ಮನೆಗೆ ಬಂದಿದ್ವಿ. ಅದು ಮೊನ್ನೆದು ಕಾರು, ಅದು ಡೀಲ್ಸ್ ಆಗಲಿಲ್ಲ, ಎಂತ ಆಗಲಿಲ್ಲ. ಅದು ಅಲ್ಲಿ ಹೋಗಿ ಅವರ ಭಾವನ ಹತ್ರ ಮಾತಾಡಿ ಮತ್ತು ಕಾರೆಲ್ಲ ನೋಡಿದಾದ್ಮೇಲೆ ಕಾರು ಚೆನ್ನಾಗಿರಲಿಲ್ಲ. ಯಾಕಂದ್ರೆ ತೊಗೊಂಡ ತಕ್ಷಣ ಅದು ಅಲ್ಲಿ ಬಂದು ಆಫ್ ಆದದ್ದು, ಬ್ಯಾಟ್ರಿ ವೀಕ್ ಆಗಿ, ಮತ್ತು ಸ್ಟಾರ್ಟ್ ಸಹ ಸರಿ ಆಗಲಿಲ್ಲ. ಒಂದು ವಿಂಡೋ ಕೆಳಗಾದದ್ದು, ಮತ್ತು ಅದು ಮೇಲೆ ಸಹ ಹೋಗಲಿಲ್ಲ. ಹಾಗಾಗಿ ಆ ಕಾರ್ ಬಿಟ್ವಿ. ಮತ್ತು ಅಲ್ಲಿ ಭಾವನೊಟ್ಟಿಗೆಲ್ಲ ಮಾತಾಡಿ ಮತ್ತು ರೆಸಾರ್ಟಲ್ಲಿ ಅಲ್ಲಿಗೆ ಅವ್ರದ್ದು ಹೋಗಿ ಎಲ್ಲ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಬಂದದ್ದು. ಸೊ ಹಾಗಾಗಿ ಕಾರ್ ನೋ ಡೀಲ್. ಬಟ್ ನನಗೆ ವ್ಲಾಗ್ ಎಲ್ಲ ತೋರಿಸಲಿಕ್ಕೆ ಅಲ್ಲಿ ರೀಚ್ ಆದಮೇಲೆ ಮತ್ತೆ ವ್ಲಾಗ್ ಮಾಡಲಿಕ್ಕೆ ಮರ್ತೋಗಿದೆ ನನಗೆ. ಸೊ ಅದಕ್ಕೆ ಇದೀಗ ಕಂಟಿನ್ಯೂ ಮಾಡಿ ಎಲ್ಲ ಎಂಡ್ ಕಾರ್ಡ್ ಹಾಕ್ತಿದ್ದೇನೆ. ಸೊ ಅದು ಡೀಲ್ ಆಗಲಿಲ್ಲ, ನೋ ಡೀಲ್. ನೆಕ್ಸ್ಟ್ ಕಾರ್ ಬರ್ಬೇಕಾದ್ರೆ ಆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬೈ ಬೈ.